ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಇದೊಂದು ಸೀಸನಲ್ ಫುಡ್ಡು, ಹೊನ್ಗಾನೆ ಸೊಪ್ಪಿನ ಬಸ್ಸಾರು. ತುಂಬ ರುಚಿಯಾಗಿರುತ್ತೆ. ಇದು ವರ್ಷಕ್ಕೆ ಒಂದ್ಸತಿ ಸೀಸನಲ್ ಮಾತ್ರ ಸಿಗೋದು, ಮಳೆಗಾಲದಲ್ಲಿ ಸಿಗುತ್ತೆ. ಒಂದ್ಸತಿ ಮಾಡ್ಕೊಂಡು ತಿನ್ನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇವತ್ತಿನ ಈ ಬಸ್ಸಾರಿಗೆ ನಾನು ಹುರುಳಿಕಾಳು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಸಕ್ಕದಾಗಿದೆ, ಒಂದ್ಸತಿ ಟ್ರೈ ಮಾಡಿ. ಈ ಸೊಪ್ಪನ್ನ ಬಿಡಿಸೋದು ಕೂಡ ತುಂಬ ಸುಲಭ. ಒಬ್ಬೊಬ್ರು ಅನ್ಕೋತಾರೆ ಇದು ಕಷ್ಟ ತೊಗೊಂಡ್ರೆ ಬಿಡಿಸೋದೆಲ್ಲ ಅಂತ. ಆ ಬಲ್ತಿರೋ ಅಂತಹ ಬೇರ್ ಥರ ಇರುತ್ತೆ ದಂಟು, ಅದನ್ನ ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನೆಲ್ಲ ಬಿಡಿಸಿ ಈ ರೀತಿ ಒಂದು 4-5 ಸತಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಹುರುಳಿಕಾಳನ್ನ ನಿನ್ನೆ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದೀನಿ. 1 ಬಟ್ಲಾಗೋಷ್ಟು ಹುರುಳಿಕಾಳಿಗೆ 2 ಬಟ್ಲಾಗೋಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪನ್ನ ಡೈರೆಕ್ಟಾಗಿ ಹಾಕೋಬೇಡಿ, ಈ ರೀತಿ ತೊಳೆದಿಟ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹುರುಳಿಕಾಳಿಗೆಲ್ಲ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಕಾಳು ಮತ್ತು ಸೊಪ್ಪು 2 ಕುಕ್ಕರ್ಗೆ ಹಾಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು 1.5 ಬಟ್ಲಾಗಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮುಳುಗೋಷ್ಟು ಹಾಕ್ಕೊಳ್ಳಿ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಇಲ್ಲಾಂದರೆ ತುಂಬ ಸಪ್ಪೆ ಇರುತ್ತೆ. ಈ ರೀತಿ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ವಿಜಿಲ್ ಹೊಡಿಸ್ಕೊತಾ ಇದ್ದೀನಿ. ಓಪನಲ್ಲಿ ಮಾಡಿದ್ರೂ ಕೂಡ ಆಗುತ್ತೆ, ಕುಕ್ಕರಲ್ಲಿ ಮಾಡಿದ್ರೆ ಹುರುಳಿಕಾಳೆಲ್ಲ ಬೇಗ ಬೇಯುತ್ತೆ ಅಂತ. ಒಂದು ವಿಜಿಲ್ ಹೊಡಿಸ್ಕೊಂಡು ಆಫ್ ಮಾಡಿಬಿಡೋಣ. ಇದಕ್ಕೀಗ ಬಸ್ಸಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೊಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 5-6 ಕಾಳಾಗುವಷ್ಟು ಕಾಳು ಮೆಣಸು, ಮತ್ತು ಇಲ್ಲಿ ಒಂದು ನಾನು ಪೂರ್ತಿ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬೋದು. ಇದೆಲ್ಲ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲನೂ ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಹಾಗೆಲ್ಲ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಒಂದು ಪುಟಾಣಿದಾಗುವಷ್ಟು ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ರೀತಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಹುಣಸೆ ಹಣ್ಣು ಮತ್ತೊಂದು ಸ್ವಲ್ಪ ಆಗೋಷ್ಟು ಹಸಿ ಕಾಯಿ ತುರಿ, ಸ್ಪೂನಲ್ಲಿ ಲೆಕ್ಕ ಹೇಳಬೇಕು ಅಂದರೆ ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನ ತಣ್ಣಗಾಗಕ್ಕಿಡೋಣ. ಅಷ್ಟರಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಅದನ್ನೆಲ್ಲ ಈಗ ಬಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದು ವಿಜಿಲ್ ಹೊಡ್ಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈ ರೀತಿ ಸೊಪ್ಪು ಬಸಿಯೋ ಪಾತ್ರೆ ಇರುತ್ತಲ್ಲ, ಅದಕ್ಕೆ ನಾನೀಗ ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳು ಅದ್ರ ಜೊತೆ ನೀರೆಲ್ಲ ಹಾಕ್ಕೋತಾ ಇದ್ದೀನಿ. ಆವಾಗ ಸೊಪ್ಪು ಮಾತ್ರ ಸಪ್ರೇಟಾಗಿ ನೀರೆಲ್ಲ ಫಿಲ್ಟರ್ ಆಗುತ್ತೆ ಅಂತ. ಈ ರೀತಿ ಮಾಡಿಕೊಂಡು ಈಗ ಅದಕ್ಕೆ ಸೊಪ್ಪಲ್ಲಿ ನೀರು ಬಂದಿರುತ್ತಲ್ಲ, ಆ ಬಸ್ತಿರೋಂಥ ನೀರಿಗೆ ಈಗ ಬಸ್ಸಾರು ಮಾಡ್ಕೊಳ್ಳೋಣ. ಬಸ್ಸಾರಿಗೆ ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಇವಾಗ ತಣ್ಣಗಾಗಿದೆ. ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ. ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಈ ರುಬ್ಬವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪಿರುತ್ತಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ರುಚಿಯಾಗಿರುತ್ತೆ. ಈ ಸ್ಟೆಪ್ನ ಮಿಸ್ ಮಾಡಬೇಡಿ. ಮತ್ತು ಸೊಪ್ಪಿನ ಬಸ್ಸಾರು ಮಾಡೋದಕ್ಕೆ ಇಷ್ಟೊಂದು ಡೀಟೇಲಾಗಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಟೈಮ್ ಯಾರಾದರೂ ಬಸ್ಸಾರು ಮಾಡ್ತಾಯಿದ್ರೆ ಇಲ್ಲ ಕರ್ನಾಟಕ ಸ್ಟೈಲ್ ಈ ಸಾಂಬಾರು ಮಾಡ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ಡೀಟೇಲಾಗಿ ಗೊತ್ತಾಗಲಿ ಅಂತ. ಈಗ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ನಾವಾಗಲೇ ಬಸ್ತಿಟ್ಕೊಂಡಿದ್ದೀವಲ್ಲ ನೀರು, ಆ ಸೊಪ್ಪಿನ ನೀರಿಗೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನಾವು ಮುಂಚೆನೂ ಒಂದು ಸ್ವಲ್ಪ ಹಾಕಿದ್ವಿ, ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ, ನೋಡ್ಕೊಂಡು ಹಾಕಿ. ಈ ರೀತಿ ಹಾಕಿ 1-2 ಕುದಿ ಬರೋಕ್ಕಿಂತ ಬಿಡಬೇಕು, ಜಾಸ್ತಿ ಕುದಿಸ್ಬಾರ್ದು ಬಸ್ಸಾರನ್ನ. ಈಗ ಬಸ್ಸಾರು ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಬಸ್ಸಾರು. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿರೋ ಬಸ್ಸಾರು ಹಳ್ಳಿ ಸ್ಟೈಲಲ್ಲಿ ರೆಡಿಯಾಗಿದೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈಗ ನಾವು ಬಸ್ತಿಟ್ಕೊಂಡಿರೋ ಸೊಪ್ಪಿದೆಯಲ್ಲ, ಆ ಸೊಪ್ಪಿಗೆ ಈಗ ಪಲ್ಯ ಮಾಡ್ಕೊಳ್ಳೋಣ. ಈ ಪಲ್ಯ ಮಾಡೋದ್ರಲ್ಲಿ ತುಂಬ ಸ್ಪೆಷಲ್ ಏನಿಲ್ಲ, ಮಾಮೂಲಿ ರೆಗ್ಯುಲರ್ ಆಗಿ ನಾವೆಲ್ಲ ತರಕಾರಿ ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಒಗ್ಗರಣೆ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಪೂರ್ತಿ ಆಗುವಷ್ಟು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಹುರಿದಿದ್ದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊಪ್ಪು ಬೇಯವಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೀಗ ನಾವಾಗಲೇ ಫಿಲ್ಟರ್ ಮಾಡಿ ತೆಗೆದಿಟ್ಕೊಂಡಿದ್ದೀವಲ್ಲ ಸೊಪ್ಪನ್ನು ಮಾತ್ರ ಈ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಹಸಿ ಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋಂತಹ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಆಗಿರೋ ಹೊನ್ಗನೆ ಸೊಪ್ಪು ಮತ್ತು ಹುರುಳಿಕಾಳಿನ ಪಲ್ಯ ರೆಡಿ ಆಗುತ್ತೆ. ಈ ಬಸ್ಸಾರು ಜೊತೆ ರಾಗಿ ಮುದ್ದೆ ಈ ಪಲ್ಯ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಸೀಸನಲ್ಲಿ ಸಿಗೋ ಈ ಹೊನ್ಗನೆ ಸೊಪ್ಪನ್ನ ಮಿಸ್ ಮಾಡ್ಕೊಬೇಡಿ. ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು ಹಾಕ್ಕೊಂಡು ತಿನ್ನಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.